मातृभ्यो नमः। ॐ पितृभ्यो नमः। ॐ आचार्येभ्यो नमः। ॐ वेदाय नमः। ॐ सच्चिदानन्दवेदपुरुषपरं ब्रह्मणे नमः। ॐ श्रीगुरुभ्यो नमः। ॐ विश्वानि देव सवितर्दुरितानि परासुव यद्भद्रं तन्न आसुव। ओम वेदिकायाम् उपस्थितानां गोष्ठ्यधिपते माननीयाः श्री श्रीधरपुरोहितास्य चरणारविन्दयोः भक्त्या प्रणम्य तथा आगतानां सर्वेषां पुरोहितजनानां बन्धवः भवन्तः कृतेपि मम सार्धं हार्दं नमनः। ಉಪನಯನ ಅನ್ನುವಂತಹ ಸಂಸ್ಕಾರದ ಬಗ್ಗೆ ನಾವೆಲ್ಲ ಶ್ಲೋಕ ಹೇಳ್ತೇವೆ. ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇ ತತ್ ಪಶುಭಿರ್ನರಾಣ. ಅದರಲ್ಲಿ ವಿಶೇಷ ಏನು? ಧರ್ಮ ಅಲ್ವಾ? ಆ ಧರ್ಮದಲ್ಲಿ ಇರಬೇಕು ಅಂತ. ಆದರೆ ಈ ಧರ್ಮವನ್ನು ಹೇಳಿದ್ಯಾರಿಗೆ? ಪಶುಭಿರ್ ನರಾಣಾಮ್ ಅಂತ ಎರಡು ವಿಭಾಗ ಮಾಡಿಬಿಟ್ರಲ್ಲಿ, ಪಶುಭಿ ನರಾಣಾಮ್ ಅಂತ. ಹಾಗೆ ವಿಭಾಗ ಮಾಡಿದಾಗ ನಮಗೇನಿಸ್ತು? ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಃ ಪಶುಭಿಸ್ ಸಮಾನಃ ಅಂತ ಒಂದು ವಾಕ್ಯ ಬರ್ತದೆ. ಆದರೆ ಪಶುಭಿಸ್ ಸಮಾನಃ ನಮಗೆ ನಾಲ್ಕು ಎಲ್ಲರಿಗೂ ಕೂಡ ಸಮಾನ ಗುಣಗಳು, ಆಹಾರ ನಿದ್ರಾ ಭಯ ಮೈಥುನ ಇದೆ. ಆದರೆ ಧರ್ಮದ ಉಪದೇಶ ಮಾಡಿರೋದು ಕೇವಲ ಮಾನವರಿಗೆ ಮಾತ್ರ. ಹಾಗಾದರೆ ಭಗವಂತ ಪಕ್ಷಪಾತ ಮಾಡಿದ ಹಾಗೆ ಆಗಲಿಲ್ವಾ? ಭಗವಂತ ನ್ಯಾಯಕಾರಿ ಅಂತ ಹೇಳ್ತೇವೆ, ಅರ್ಯಮ ಅಂತ ಹೇಳ್ತೇವೆ. ಹಾಗಾದರೆ ಪಕ್ಷಪಾತ ಮಾಡಿದ ಅಂತ ಅನ್ನಿಸ್ತದೆ ಒಮ್ಮೆ. ಆದರೆ ನಮ್ಮ ಜನ್ಮ ಹೇಗೆ ಆಗಿದೆ ಅಂತ ಆಲೋಚನೆ ಮಾಡಿದಾಗ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಮಾನವ ಅಥವಾ ಇತರ ಯಾವುದೇ ರೀತಿಯ ಜನ್ಮಗಳು ಸಿಗಬಹುದು. ಮಾನವ ಜನ್ಮ ಸಿಗಬೇಕಾದ್ರೆ ಅದಕ್ಕೆ ಒಂದಷ್ಟು ಜನ್ಮಗಳನ್ನು ದಾಟಿ ಬಂದಿರಬೇಕು, ಅಥವಾ ಮೋಕ್ಷಕ್ಕೆ ಕಾರಣವಾಗಿರಬೇಕು. ಈ ಎರಡೂ ಕಾರಣದಿಂದ ಮಾನವ ಜನ್ಮ ಸಿಗ್ತದೆ ಅನ್ನೋದು ಶಾಸ್ತ್ರ. ಹಾಗಾಗಿ ಈ ಧರ್ಮದ ಉಪದೇಶ ಏನಿದ್ರೂ ಕೂಡ ಅದು ಕೇವಲ ಮಾನವರಿಗಾಗಿ ಮಾತ್ರ. ಈ ಮಾನವರಿಗಾಗಿ ಅನ್ನೋದು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಸಂಸ್ಕಾರಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಹಾಗಾದರೆ ಸಂಸ್ಕಾರ ಅಂದರೆ ಏನು? ನಾವು ತುಂಬ ಕಡೆ ಯೋಚನೆ ಮಾಡ್ತೇವೆ. ಸಂಸ್ಕೃತಿ ಚೆನ್ನಾಗಿಲ್ಲ, ಸಂಸ್ಕಾರ ಚೆನ್ನಾಗಿಲ್ಲ ಅಂತ. ಹಾಗಾದರೆ ಸಂಸ್ಕಾರ ಅಂದರೆ ಏನು? ಹಾಗಾದರೆ ಅದು ಒತ್ತಿ ನಿಂತದ್ದು ಹೇಗೆ? ಹೀಗೆ ಏನು ಹಿಂದಿನ ವಾಸನೆ ಇರ್ತದೆ ಅದು ಒತ್ತಿ ನಿಲ್ಲುವುದು ಅಂತ. ಒಂದು ಉದಾಹರಣೆ, ಒಂದು ಪರಿಮಳಯುಕ್ತವಾದಂತಹ ಪುಷ್ಪ, ಅದನ್ನು ನಾವು ಕೈಯಲ್ಲಿ ಹಿಡ್ಕೊಳ್ತೇವೆ, ಅದರಲ್ಲಿ ಕೆಲಸ ಎಲ್ಲ ಮಾಡ್ತೇವೆ, ಪುಷ್ಪದ ಕೆಲಸ ಮುಗೀತು. ಆದರೆ ಆ ಪುಷ್ಪದ ಪರಿಮಳ ಏನಿದೆ ಅದು ನಮ್ಮ ಕೈಯಲ್ಲಿ ಹಾಗೇ ಇರ್ತದೆ. ಹಾಗೆ ಯಾವುದು ಉಳಿದು ಬರ್ತದೆ ಅದಕ್ಕೆ ಸಂಸ್ಕಾರ. ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ನಮ್ಮ ಹತ್ರ ಎಲ್ಲರಿಗೂ ಕೂಡ ಪುಸ್ತಕ ಕೊಟ್ಟಿದ್ದಾರೆ, ನಾವು ಬರೀತೇವೆ, ಬರೆದಾಗ ಒತ್ತಿ ಬರೀತೇವೆ, ಬರೆದಾಗ ಅದರ ಹಿಂದಿನ ಪುಟಕ್ಕೂ ಕೂಡ ಅದರ ಅಚ್ಚು ಬೀಳ್ತದೆ. ಆದರೆ ಅಸ್ಪಷ್ಟ ಇರ್ತದೆ, ಅದರ ಸ್ಪಷ್ಟತೆ ಇರೋದಿಲ್ಲ. ಆದರೆ ಅಸ್ಪಷ್ಟತೆಯನ್ನು ಸ್ಪಷ್ಟತೆ ಮಾಡಬೇಕಾದ್ರೆ ಪುನಃ ಸಂಸ್ಕಾರ ಮಾಡಬೇಕು. ಇದು ಸ್ಫುಟ ಆಗ್ತಾ 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 ಮನುಷ್ಯ ಜನ್ಮ ಸ್ಫುಟವಾಗಿ ಏನು ನಿಜವಾದ ಗುರಿ ಇದೆ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸಂಸ್ಕಾರದ ಬಗ್ಗೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬಹುದು. ಇನ್ನು ಉಪನಯನ ಅಂತ ಉಂಟು. ಉಪನಯನ ಸಂಸ್ಕಾರ ಅಂದರೆ ಏನು ಅಂತ ಹೇಳಿ ಒಮ್ಮೆ ಪ್ರಶ್ನೆ ಮಾಡಿಕೊಂಡ್ರೆ, ಮೊದಲು ಪದವನ್ನು ನಾವು ಎಲ್ಲರೂ ಕೂಡ ಯೋಚನೆ ಮಾಡ್ತೇವೆ. ಅದರಲ್ಲಿ ಎರಡು ಪದ ಇದೆ. ಯಾವುದ್ಯಾವುದು?
ಉಪ ಮತ್ತು ನಯನ ಇದೆ. ನಯನ ಅಂದರೆ ಏನು? ಕಣ್ಣು. ಉಪ ಅಂತಂದರೆ ಹತ್ತಿರ, ಹತ್ತಿರದ ಕಣ್ಣು ಅಂತ ಒಂದರ್ಥ. ಇನ್ನೊಂದರ್ಥ ಬೇಕಲ್ಲ. ಉಪಸಮೀಪೆ. ನಯನ ಕೊಂಡೊಯ್ಯುವುದು. ನೀ ಪ್ರಾಪಣೆ. ನೀ ಪ್ರಾಪಣ ಎಂಥ ಪದಗಳನ್ನು ಹಿಂದಿನ ಋಷಿಗಳು ಬಳಸಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಉಪಸಮೀಪೆ ನಯನ, ನೀ ಪ್ರಾಪಣೆ. ಅದರಲ್ಲಿ ಅದರ ವ್ಯಾಪ್ತಿ ತುಂಬ ದೊಡ್ಡದಿದೆ. ಆದರೆ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದರು, ಗರ್ಭಾದಷ್ಟಮ ಅಥವಾ ಜನ್ಮಾದಷ್ಟಮದಲ್ಲಿ ಉಪನಯನ ಮಾಡಬೇಕು ಅಂತ. ಆವಾಗ ಉಪನಯನ ಯಾರ್ದು? ವ್ಯಕ್ತಿಯದ್ದು. ಯಾರು ವಟು ಇದ್ದಾರೆ ಅಥವಾ ಸ್ತ್ರೀ ಬ್ರಹ್ಮಚಾರಿಣಿ ಇದ್ದಾಳೆ, ಅವಳ ಉಪನಯನ ಇದೆ. ಉಪನಯನ ಅಂತಂದರೆ ಉಪಸಮೀಪೆ ನೀ ಪ್ರಾಪಣೆ, ಹತ್ತಿರ ಕೊಂಡೊಯ್ಯುವುದು, ಮುಟ್ಟಿಸುವುದು. ಮುಟ್ಟಿಸಬೇಕು, ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರೋದಲ್ಲ. ಹತ್ತಿರ ಪ್ರಾಪಣೆ, ಕೊಂಡೊಯ್ದು ಮುಟ್ಟಿಸಬೇಕು. ಎಲ್ಲಿಗೆ? ಎಲ್ಲಿಗೆ? ಗುರುಗಳಲ್ಲಿ. ಅಂದರೆ ಉಪನಯನ ಸಂಸ್ಕಾರ ಅಂತಂದರೆ ಹತ್ತಿರ ಕೊಂಡೊಯ್ದು ಮುಟ್ಟಿಸುವುದು. ಯಾರಲ್ಲಿ ಅಂತಂದರೆ ಗುರುಗಳಲ್ಲಿ. ಯಾಕೆ? ಯಾಕೆ? ಅಷ್ಟೇ. ನಮ್ಮದು ಸಂಕಲ್ಪ ಏನು? ಸಂಕಲ್ಪ ಏನಿದೆ ಉಪನಯನಕ್ಕೆ? ವೇದಾಧ್ಯಯನ ಸಿದ್ಧಿಯಾಗಬೇಕು ಅಂತ. ವೇದಾಧ್ಯಯನ ಸಿದ್ಧ್ಯರ್ಥಂ ಉಪನಯನ ಸಂಸ್ಕಾರಂ ಕರಿಷ್ಯ. ಸಣ್ಣದದು, ವಾಕ್ಯ ಸಣ್ಣದು, ಅದರ ವ್ಯಾಪ್ತಿ ದೊಡ್ಡದು. ವೇದ ಅಂದರೆ ಜ್ಞಾನ. ಈಗ ಆಲೋಚನೆ ಮಾಡಬೇಕು, ಜ್ಞಾನದ ಸಿದ್ಧಿ ಆಗಲಿಕ್ಕಾಗಿ ನಾವು ನಮ್ಮ ಈ ವಟುವನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ? ಗುರುಗಳಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ. ಅಷ್ಟೇ ಕೆಲಸ ನಮ್ಮದು. ನಮ್ಮ ಕೆಲಸ ಏನು? ಈ ವ್ಯಕ್ತಿಗೆ ವಿದ್ಯೆ ಸಿಗಬೇಕು, ವೇದ ಜ್ಞಾನ ಸಿಗಬೇಕು ಅನ್ನುವ ಕಾರಣಕ್ಕಾಗಿ, ಆ ಸಿದ್ಧಿಗಾಗಿ ನಾವು ಗುರುವಿನ ಸಮೀಪಕ್ಕೆ ಅಂದರೆ ಗುರುಕುಲಕ್ಕೆ ಮುಟ್ಟಿಸ್ತಿದ್ದೇವೆ. ಆಯಿತು. ಅದನ್ನು ನಾವು ಸ್ವಲ್ಪ ಅರ್ಲಿಯಾಗಿ ಮಾಡ್ತಾ ಇದ್ವಿ, ಬೇಗ ಮಾಡ್ತಾ ಇದ್ದೇವೆ. 3 ವರ್ಷಕ್ಕೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ದೇವೆ. ನಾವು ಪ್ರತಿದಿನ ಉಪನಯನ ಮಾಡ್ತಿದ್ದೇವೆ. ಹೌದಾ? ಹೌದಾ ಅಲ್ವಾ? ಪ್ರತಿದಿನವೂ ಉಪನಯನ ಮಾಡ್ತಿದ್ದೇವೆ. ಹಾಗಾದರೆ ಆ ಉಪನಯನಕ್ಕೂ ಈ ಉಪನಯನಕ್ಕೂ ಏನು ವ್ಯತ್ಯಾಸ? ಹೌದಾ? ಹಾಗಾದರೆ ಬದಲಾವಣೆ ಆಗಿದ್ದು ಯಾವಾಗ? ಹಾಗಾದರೆ ಬದಲಾಯಿಸಬೇಕಾಗಿದ್ದು ಯಾರು? ನಾವು ತಿಳ್ಕೊಳ್ಬೇಕು. ಹಾಗಾದರೆ ಬದಲಾವಣೆ ಯಾರು ಮಾಡಬೇಕು? ಉಪನಯನದಿಂದವೇ ಆಗಲಿ ಅಥವಾ ಮದುವೆಯಿಂದವೇ ಆಗಲಿ. ಭಿಕ್ಷೆಗೆ ಹೇಗೆ ನಮ್ಮಲ್ಲಿ ಒಂದು ದೊಡ್ಡ ಸಿಂಹಾಸನದಲ್ಲಿ ಅವನನ್ನು ಕೂತ್ಕೊಳ್ಳಿಸಿ ಎಲ್ಲರೂ ಬಂದು ಭಿಕ್ಷೆ ಹಾಕೋದು. ಅವ್ರು ಚಪ್ಪಲಿ ಹಾಕಿರಲಿ, ಊಟ ಮಾಡಿರಲಿ, ಸ್ನಾನ ಮಾಡೋದಿರಲಿ, ಎಲ್ಲರೂ ಭಿಕ್ಷೆ ಹಾಕ್ತಾರೆ. ಅಂದರೆ ಭಿಕ್ಷಾಟನ ಕ್ರಮ ಹೇಗೆ ನಮ್ಮಲ್ಲಿ ನಿಜವಾಗಿ? ಅವನೇ ವಟುವೆ ಎಲ್ಲ ಕಡೆ ಹೋಗಬೇಕು. ಇದರಲ್ಲೊಂದು ಸಣ್ಣ ಭಿನ್ನತೆ ಇದೆ. ವಟು ಭಿಕ್ಷಾಟನೆಗಾಗಿ ಎಲ್ಲ ಕಡೆ ತಿರುಗಬೇಕು. ವಟು ಭಿಕ್ಷಾಟನೆಗಾಗಿ ಎಲ್ಲ ಕಡೆ ತಿರುಗಬೇಕು. ಆದರೆ ಯಾವ ಬ್ರಹ್ಮಚಾರಿಣಿ ಇದ್ದಾಳೆ ಅವಳಿದ್ದಲ್ಲಿಗೆ ಭಿಕ್ಷೆ ತಂದು ಒಪ್ಪಿಸಬೇಕು. ಈ ಭಿನ್ನತೆ ನಮಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಬ್ರಹ್ಮಚಾರಿಣಿ ಭಿಕ್ಷಾಟನೆಗೆ ಹೋಗಲಿಕ್ಕಿಲ್ಲ. ಬ್ರಹ್ಮಚಾರಿಣಿ ಎಲ್ಲಿದ್ದಾಳೆ ಅಲ್ಲಿಗೆ ಸಮಾಜ ಭಿಕ್ಷೆ ತಂದು ಹಾಕಬೇಕು. ಆದರೆ ವಟು ಆದವಂತಹ ಪುರುಷ ಯಾರಿದ್ದಾನೆ, ಬ್ರಹ್ಮಚಾರಿ, ಅವನು ಭಿಕ್ಷಾಟನೆಗಾಗಿ ಎಲ್ಲ ಕಡೆ ತಿರುಗಬೇಕು. ಇರಲಿ, ಭಿಕ್ಷೆಯ ವಿಷಯ ಬಂದಾಗ ಬೇಕಾದ್ರೆ ಅದನ್ನು ವಿಚಾರ ಮಾಡಬೇಕು. ಇದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ವ? ಈಗ ನಮ್ಮ ಭಿಕ್ಷಾಟನೆ ಒಂದು ಸಾಂಕೇತಿಕ ವಸ್ತು ಇದೆ ಭಿಕ್ಷೆಗಾಗಿ. ಹಾಗಾದ್ರೆ ಇದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ವ ಅಂದ್ರೆ ಆಗ್ತದೆ. ಹೇಗೆ? ಇದನ್ನು ಮಾಡಿದೆ. ಭಿಕ್ಷೆಗಾಗಿ ಈ ವಟು ನಮಗೆ ಈಗ ಸಾಧಾರಣ ಅಲ್ಲಿ ವಾದ್ಯ ಇದ್ದರೆ ಮೈಕ್ ಅಂತೂ ಇರ್ತದೆ. ಪುರೋಹಿತರಿಗೆ ಇಲ್ಲದಿದ್ದರೂ ತೊಂದರೆ ಇಲ್ಲ, ವಾದ್ಯಕ್ಕಂತೂ ಮೈಕ್ ಇರ್ತದೆ. ಮೈಕಲ್ಲಿ ಒಂದು ವಿಷಯ ಹೇಳೋದು. ಈಗ ವಟು ಈ ಸಂಸ್ಕಾರ ಆಗಿರೋದ್ರಿಂದ ಭಿಕ್ಷಾಟನೆಗಾಗಿ ನಿಮ್ಮಲ್ಲಿ ಭಿಕ್ಷೆಗಾಗಿ ಬರ್ತಾರೆ.
ನಿಮ್ಮ ಹತ್ತಿರವೇ ಬರ್ತಾರೆ. ಅಷ್ಟು ಹೇಳಿದರೆ ಆಗೋದಿಲ್ಲ, ಅದಕ್ಕೇನಾದರೂ ಒಂದು ಪ್ರೇರಣೆ ಬೇಕು. ಯಾಕೆಂತಂದರೆ ಸಮಾಜವನ್ನು ನಂಬಿ ಸಮಾಜದ ಅಡಿಯಲ್ಲಿ ಅಥವಾ ಸಮಾಜದ ಅವಲಂಬನೆಯಲ್ಲಿ ಸಮಾಜದ ಒಂದು ಪ್ರೋತ್ಸಾಹದಲ್ಲಿ ಪ್ರೇರಕದಲ್ಲಿ ಅನೇಕ ಗುರುಕುಲಗಳು ನಡೀತಾ ಇದೆ. ಹಾಗಾಗಿ ನಮ್ಮ ಒಟುವಿನ ಒಂದು ಹೆಸರಿನಲ್ಲಿ ಯಾವುದೋ ಒಂದು ಗುರುಕುಲಕ್ಕೆ ಅದು ಸಹಾಯ ಆಗ್ತದೆ ಅನ್ನೋದಾದರೆ ಅದನ್ನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೇನು ಆಗ್ತದೆ. ಹರಿಹರಪುರ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಕಲಿತಾ ಇದ್ದಾನೆ. ಅವನದ್ದು ಉಪನಯನ. ಆ ದಿವಸ ಅವರ ಬಂಧುಗಳೆಲ್ಲ ಬಂದಿದ್ದರು. ಉಪನಯನಕ್ಕೆ ಹಿಂದೆ ಯೋಚನೆ ಮಾಡಿತ್ತು ಹೀಗೆ ಆಗಬೇಕು ಅಂತ. ಆಯಿತು. ಭಿಕ್ಷಾಟನೆಯ ಸಂದರ್ಭದಲ್ಲಿ ಆ ಹರಿಹರಪುರ ಗುರುಕುಲದ ಒಂದಷ್ಟು ವಿಷಯಗಳನ್ನು ತಿಳಿಸ್ತು. ಈ ರೀತಿ ಇದೆ, ಸಮಾಜದವರು ನಾವು ನೋಡಿಕೊಳ್ಳುವಂತಹ ಗುರುಕುಲ ಅದು ಸಾರ್ವಜನಿಕ ಗುರುಕುಲ ಮತ್ತು ಪುರುಷ ಗುರುಕುಲ. ಹಾಗಾಗಿ ನಿಮ್ಮದಾದಂತಹ ಯಥಾಶಕ್ತಿ ಅಂತ ಹೇಳುವುದಲ್ಲ, ಹೆಚ್ಚು ಸಾಧ್ಯವಾಗ್ತದೋ ಅಷ್ಟು ದಾನ ಧರ್ಮವನ್ನು ಮಾಡಬೇಕು ಒಟುವಿನ ಮೂಲಕ ಅಂತ ಹೇಳಿದ್ದಕ್ಕೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಅತಿ ಹೆಚ್ಚು ಸಂಗ್ರಹ ಆಯಿತು. ಎಲ್ಲರಿಗೂ ಒಂದು ಸಂತೋಷ ಇತ್ತು ಅದಾದ ಮೇಲೆ, ಹೌದು ನಾವು ಗುರುಕುಲಕ್ಕಾಗಿ ನಮ್ಮ ಕೈ ಕೊಟ್ಟಿದ್ದೇವೆ ಅಂತ. ಇದು ಬದಲಾವಣೆ ಮಾಡಲಿಕ್ಕೆ ಆಗ್ತದಾ ಇಲ್ವಾ? ಆಗ್ತದೆ. ನಾನು ಸುಮ್ಮನೆ ಒಂದು ವಿಷಯ ಹೇಳಿದ್ದು, ಅದನ್ನು ಅನೇಕ ಕಡೆ ಪ್ರಯೋಗ ಮಾಡಿತ್ತು, ಆಗಿದೆ. ಅವರ ಯಜಮಾನರಲ್ಲೇ ಹಣ ಕೊಟ್ಟಿದೆ, ಅದನ್ನು ತಗೊಂಡೋಗಿ ಅವರು ಕಟ್ಟಿದ್ದಾರೆ, ಅವರಿಗೊಂದು ಸಾರ್ಥಕ ಭಾವ. ಇದೆಲ್ಲ ಒಂದಕ್ಕೊಂದು ಲಿಂಕ್, ಒಂದಕ್ಕೊಂದು ಸರಪಳಿ. ಹಾಗೆ ಈ ಸಂಸ್ಕಾರವನ್ನು ಕೂಡ ಎಲ್ಲದೂ ಕೂಡ ಸಮಾವರ್ತನೆದು ಹೇಳಿದ ಹಾಗೆ ಎಲ್ಲ ಸಂಸ್ಕಾರವನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ಆದರೆ ಅದು ಪುರೋಹಿತರ ಮನೆಯಲ್ಲಿಯೇ, ಅಥವಾ ಈ ವೈದಿಕತೆಯ ಬಗ್ಗೆ ಹೆಚ್ಚು ಶ್ರದ್ಧೆ ಇದ್ದಂತಹ ಸಮಾಜದ ಬಂಧುಗಳಲ್ಲಿ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೇಳಿದ ಹಾಗೆ ಕೇಳ್ತಾರೆ ಅನ್ನೋದಾದರೆ ಅವರ ಮನೆಯಲ್ಲಿ ನಾವು ಖಡಾಖಂಡಿತವಾಗಿ ಮಾಡಬಹುದು. ಇರಲಿ. ಉಪಸಮೀಪೆ ನೀ ಪ್ರಾಪಣೆ ಮುಟ್ಟಿಸುವುದಾಯಿತು. ಇದರ ಮಧ್ಯದಲ್ಲಿ ಒಂದೆರಡು ವಿಷಯ ಬರ್ತದೆ, ಅದನ್ನು ಹೇಳಿ ಮುಂದೆ ಹೋಗೋಣ. ಉಪನಯನ ಸಂಸ್ಕಾರದ ಸಂಬಂಧಿಯಾಗಿ ನಾವೊಂದು ಸಂಕೇತ ಮಾಡ್ತೇವೆ. ಏನದು? ಕ್ಷೌರಾದಿ ಕರ್ಮಗಳನ್ನು ಬಿಟ್ಟು ಬಿಡೋಣ. ಉಪನಯನ ಆಗಿದೆ ಅನ್ನೋದಕ್ಕೆ ಒಂದು ಸಂಕೇತ ಮಾಡ್ತೇವೆ. ಏನದು? ಜನಿವಾರ ಮಾಡ್ತೇವೆ. ನಮ್ಮಲ್ಲಿ ದಂಡ ಇಲ್ಲದಿದ್ದರೂ ತೊಂದರೆ ಇಲ್ಲ, ಬೇರೆ ಏನಿಲ್ಲದಿದ್ರೂ ತೊಂದರೆ ಇಲ್ಲ, ಜನಿವಾರ ಒಂದು ಇರ್ತದೆ. ಹೌದಾ? ಹಾಗಾದರೆ ಜನಿವಾರ ಅಂದರೆ ಏನು ಅಂತ ತಿಳ್ಕೊಳ್ಳುವ ಮೊದಲು, ಈ ಉಪನಯನ ಆದ ಕೂಡಲೇ ಅವನ ಕೆಲಸ ಏನು? ಅವನ ಕೆಲಸ ಅಧ್ಯಯನ ಮಾಡೋದು. ಅಧ್ಯಯನ ಮಾಡಿದ್ದು ಯಾಕೆ ಅನ್ನುವಂತಹದ್ದು ತಿಳ್ಕೊಳ್ಬೇಕು. ಮತ್ತು ತುಂಬ ಜನ ಏನು ಅಂದ್ಕೊಂಡಿದ್ದೇವೆ ನಾವು ಅಂತಂದರೆ, ಉಪನಯನ ಅಂದರೆ ಅವನು ವೇದಾಧ್ಯಯನ ಮಾಡೋದು, ಗುರುಕುಲಕ್ಕೆ ಕಳಿಸುವುದು ಅಂದರೆ ಅವನಲ್ಲಿ ವೇದಾಧ್ಯಯನ ಮಾಡಿ ಪೌರೋಹಿತ್ಯ ಮಾಡೋದು ಅಥವಾ ಜ್ಯೋತಿಷ್ಯ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಈ ರೀತಿಯ ತಪ್ಪು ಕಲ್ಪನೆ ಪುರೋಹಿತರಲ್ಲಿರಬಾರ್ದು. ಹಾಗಾದ್ರೆ ವೇದಾಧ್ಯಯನ ಮಾಡಬಾರ್ದು ಅಂದರೆ ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಅಂದರೆ ನಮ್ಮ ವೇದಾಧ್ಯಯನವೇ. ಅಂದರೆ ಅಲ್ಲಿಗೆ ನಿಲ್ಲೋದಿಲ್ಲ. ವೇದ ಅಂದರೆ ಏನು ಅಂತ ನಮಗೆ ಗೊತ್ತಿದೆ, ಜ್ಞಾನ ಅಂತ. ಆ ಜ್ಞಾನ ಅಷ್ಟೇಯ? ಕೃಷಿಗೆ ಸಂಬಂಧಪಟ್ಟಂತಹ ಜ್ಞಾನ ಇದೆ ತಾನೆ, ತಂತ್ರಕ್ಕೆ ಸಂಬಂಧಪಟ್ಟದ್ದು, ಶಿಲ್ಪಕ್ಕೆ ಸಂಬಂಧಪಟ್ಟದ್ದು, ವಿಮಾನಯಾನಕ್ಕೆ ಸಂಬಂಧಪಟ್ಟದ್ದು, ಹೀಗೆ ಎಲ್ಲವೂ ಕೂಡ ವೇದವೇ. ಹೌದಾ? ಅದರ ಸೂಕ್ಷ್ಮ ರೂಪ ನಮ್ಮ ವೇದ ಮಂತ್ರಗಳಲ್ಲಿದೆ. ಅದನ್ನು ಮತ್ತೆ ಬಿಡಿಸೋಣ ಬೇಕಾದರೆ. ಹಾಗಾಗಿ ಗುರುಕುಲಕ್ಕೆ ಕಳಿಸುವುದು ಅನ್ನೋದಕ್ಕೆ ಜ್ಞಾನಾರ್ಜನೆಗಾಗಿ ಕಳಿಸುವುದು ಅನ್ನೋದು ನಮಗೆ ಬರಬೇಕು. ಎಲ್ಲರಿಗೂ ಈ ಸಂಗತಿ ಬಂದರೆ, ಗುರುಕುಲ ಅಂತಂದರೆ ಗುರುಕುಲದಲ್ಲಿ ಏನಿರ್ತದೆ ಅಂತ ಮತ್ತೆ ಪ್ರಶ್ನೆ. ಗುರುಕುಲದಲ್ಲಿ ಕೇವಲ ವೇದ ಮಂತ್ರವನ್ನು ಸಸ್ವರವಾಗಿ ಹೇಳಿ, ಇದೇ ರೀತಿಯ ಯೂನಿಫಾರ್ಮ್ ಹಾಕಿ, ಒಂದಷ್ಟು ಶಿಖೆ ಬಿಟ್ಟು ಇಷ್ಟೇ ಅಲ್ಲ. ಗುರುಕುಲದಲ್ಲಿ ವ್ಯಕ್ತಿ ಜೀವನ, ವ್ಯಕ್ತಿತ್ವ ನಿರ್ಮಾಣ, ಅವನು ಹೇಗೆ ಬೆಳಿಬೇಕು ಇದನ್ನು ಕಲಿಸ್ತಾರೆ. ಗುರು ಹಿರಿಯರೊಟ್ಟಿಗೆ ಹೇಗಿರಬೇಕು, ತಾಯಿ ತಂದೆ ಒಟ್ಟಿಗೆ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಹೀಗೆ ಲೌಕಿಕ ವ್ಯವಹಾರಗಳ ಅನೇಕ ಸಂಗತಿಗಳನ್ನು ಅಲ್ಲಿ ಹೇಳಿಕೊಡ್ತಾರೆ. ಜೊತೆಗೆ ಅನಿವಾರ್ಯವಾಗಿ ಪಶುಪಾಲನೆ ಮಾಡಬೇಕು, ಅನಿವಾರ್ಯವಾಗಿ ಕೃಷಿ ಮಾಡಬೇಕು, ಅನಿವಾರ್ಯವಾಗಿ ಶಿಲ್ಪ ಮಾಡಬೇಕು, ಇದನ್ನು ಗುರುಕುಲದಲ್ಲಿ ಹೇಳ್ತಾರೆ.
ಆದರೆ ಇಷ್ಟಪಟ್ಟದ್ದು ಅವನಲ್ಲಿ ಏನು ಸುಪ್ತ ಪ್ರತಿಭೆಗಳಿದೆ ಅದು ಯಾವುದು ಆಗಿರಬಹುದು, ಅದನ್ನು ಯಾರು ಅಲ್ಲಿ ಶಿಕ್ಷಕರಿದ್ದಾರೆ ಅವರದನ್ನು ಹೊರಗೆ ತೆಗಿತಾರೆ. ಇದು ಗುರುಕುಲ ಪದ್ಧತಿಯ ಶಿಕ್ಷಣ. ಈಗಿನ ಗುರುಕುಲ ಈಗಿನ ಶಿಕ್ಷಣ ಹೇಗೆ ಅಂದರೆ, ನನಗೇನು ಗೊತ್ತುಂಟು ಅದನ್ನು ನಿಮಗೆಲ್ಲ ತುಂಬಿಸೋದು. ಇದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಅವರಲ್ಲಿ ಏನಿದೆ ಅದನ್ನು ಹೊರಗೆ ತೆಗೆಯೋದು. ಇದಕ್ಕಾಗಿ ಎಲ್ಲರೂ ಕೂಡ ಅದರಲ್ಲಿ ಬಡವನ ಮಗ ರಾಜನ ಮಗ ಅನ್ನುವಂತಹ ಭೇದ ಇಲ್ಲದೆ 8 ವರ್ಷ ಆಗ್ತಿದ್ದ ಹಾಗೆ ಉಪನಯನ ಮಾಡ್ತಿದ್ರು, ಗುರುಕುಲಕ್ಕೆ ಬಿಟ್ಟು ಬರ್ತಿದ್ರು. ಇದು ಈಗ ಆಗ್ತಿದೆಯಾ ಅಂತಂದರೆ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಆಗಿರಬಹುದು ಕೆಲವು ಕಡೆ, ಇಲ್ಲ ಅಂದರೆ ಬಹುತೇಕ 99 ಭಾಗ ಇಲ್ಲ. ಆದರೆ ಇದರ ಆರಂಭ ಪುನಃ ಆಗಬೇಕಲ್ಲ. ಯಾರಿಂದ ಆಗಬೇಕು? ಮತ್ತೆ ನಮ್ಮಿಂದವೇ ಅಂತದ ಅರ್ಥ, ಬೇರೆಯವರಿಂದ ಅಂತಲ್ಲ. ಈ ಉಪನಯನ ಸಂಸ್ಕಾರ ಆಗಬೇಕು. ನೀ ಪ್ರಾಪಣೆ ಮುಟ್ಟಿಸುವುದು. ಯಾಕೆ? ಸರ್ವೋ ವೈ ತತ್ರ ಜೀವತಿ ಗೌರಶ್ಚ ಪುರುಷಃ ಪಶು ಯತ್ರೇದಂ ಬ್ರಹ್ಮಕ್ರಿಯತೆ ಪರಿಧಿರ್ಜೀವನಾಯಕಂ. ಅಥರ್ವವೇದದ ಮಂತ್ರ. ಎಲ್ಲಿ ಯತ್ರ ಎಲ್ಲಿ ಇದಂ ಬ್ರಹ್ಮ, ಈ ಬ್ರಹ್ಮ ಅಂದರೆ ವೇದ, ವೇದಜ್ಞಾನವು ಇರುತ್ತದೋ ಅದು ಜೀವನಾಯ, ಜೀವನಕ್ಕಾಗಿ, ಪರಿಧಿಯಾಗಿ, ಅದೇ ನಮಗೆ ಅಚ್ಚುಕಟ್ಟುತನವನ್ನು ಕೊಡೋದು. ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂದರೆ ಅವನ ಮಾತಿನಲ್ಲಿ ಒಂದು ಹಿಡಿತ ಇರಬೇಕು, ಇದೊಬ್ಬ ವ್ಯಕ್ತಿ. ಅವನ ವೇಷದಲ್ಲಿ ಒಂದು ಹಿಡಿತ ಇರಬೇಕು, ಇದೊಬ್ಬ ವ್ಯಕ್ತಿ. ಅವನ ನಡೆ ನುಡಿ ವೇಷ ಭೂಷಣ ಭಾಷೆ ಇದರೆಲ್ಲಕ್ಕೂ ಒಂದು ಚೌಕಟ್ಟಿದ್ದರೆ ಇವನೊಬ್ಬ ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತದೆ. ಹೌದಾ? ಹಾಗೆ ವೇದವೇ ನಮಗೆ ಪರಿಧಿಯಾಗಿರುತ್ತದೆ. ಅಲ್ಲಿ ನಿಜವಾಗಿಯೂ ಏನಾಗಬೇಕು? ಗೌಹು ಅಶ್ವಃ ಪುರುಷಃ ಪಶು. ಗೌಹು ಹಸು, ವಿಶೇಷವಾಗಿ ಹಸುವನ್ನು ಹೇಳ್ತಾರೆ. ಯಾಕೆ ಹಸು ಹೇಳ್ತಾರೆ ಮುಂದಕ್ಕೆ ಹೋಗಿ ನೋಡೋಣ. ಅಶ್ವಃ ಕುದುರೆ, ಪುರುಷಃ ಮಾನವ. ಈ ಪದಗಳನ್ನು ಕೇಳುವಾಗ ನಮಗೆ ಗೌಹು ಅಂತಂದರೆ ಹಸು, ಪುರುಷ ಅಂತಂದರೆ ಪುರುಷ, ಮತ್ತು ಅಶ್ವ ಅಂದರೆ ಕುದುರೆ ಅಂತ ಹೇಳಿ ಅನ್ನಿಸ್ತದೆ. ಪಶು ಅಂತಂದರೆ ಪಶುಗಳು, ಇತರೆ ಪ್ರಾಣಿ ಜಗತ್ತು ಅಂತ. ಆದರೆ ಗೌಹು ಅನ್ನುವಂತಹ ಪದ ಇಲ್ಲಿಗೆ ನಿಲ್ಲೋದಿಲ್ಲ. ಗೋ ಇತಿ ವಾಂಗ್ನಾಮ. ಗೋ ಅಂತಂದರೆ ಮಂತ್ರ, ವಾಣಿ, ಮಾತು ಅಂತ ಅರ್ಥ. ಗೋ ಅಂದರೆ ಪೃಥಿವಿ, ರಾಷ್ಟ್ರ ಅಂತ ಕೂಡ ಅರ್ಥ. ಜೊತೆಗೆ ಅಶ್ವ, ಅಶ್ವಮಿತಿ ರಾಷ್ಟ್ರಂ. ಅಶ್ವ ಅಂದರೆ ರಾಷ್ಟ್ರ ಅಂತ ಅರ್ಥ. ಅಶ್ವ ಅಂದರೆ ಇಂದ್ರಿಯ ಅಂತ ಅರ್ಥ. ಅಶ್ನೋತಿ ಅಧ್ವಾನಮಿತಿ ಅಶ್ವ. ಹಾಗಾಗಿ ಅಶ್ವ ಅಂತಂದರೆ ಇಂದ್ರಿಯ ಅಂತ ಅರ್ಥ, ಅಶ್ವ ಅಂತಂದರೆ ರಾಷ್ಟ್ರ ಅಂತ ಅರ್ಥ. ಒಟ್ಟಿನಲ್ಲಿ ಜಗತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಪಶು, ಉಳಿದಂತಹ ಎಲ್ಲ ಪ್ರಾಣಿ ಜಗತ್ತು. ಪಶು ಅನ್ನೋದಕ್ಕೆ ಒಂದು ಲಕ್ಷಣ ಇದೆ, ಬೇಕಾದರೆ ಬರ್ಕೊಳ್ಳಿ. ನಮಗೆ ಅವಿಶೇಷೇಣ ಸರ್ವಂ ಪಶ್ಯತೀತಿ ಜಂತು ವಿಶೇಷ. ಅವಿಶೇಷೇಣ, ವಿಶೇಷವೇ ಇಲ್ಲ, ಅಲ್ಲಿ ನೋಡಬೇಕು ಅಂತ ಇಲ್ಲ, ಆದರೂ ಎಲ್ಲವನ್ನು ನೋಡುತ್ತೆ. ಅದಕ್ಕೆ ಪಶು ಅಂತ ಹೆಸರು. ತಸ್ಯ ಲಕ್ಷಣಂ, ಏನದು ಅದರ ಲಕ್ಷಣ? ಲೋಮವತ್ ಲಾಂಗೂಲವತ್ವಂ. ಲೋಮ ಅಂದರೆ ರೋಮಗಳಿರ್ತದೆ, ಲಾಂಗೂಲ ಬಾಲ ಇರ್ತದೆ. ಅದರ ವಿಶೇಷ, ಒಂದು ವಿಶೇಷ ಲಕ್ಷಣ. ಅವಿಶೇಷೇಣ, ವಿಶೇಷಗಳಿಲ್ಲದೆ ಸರ್ವಂ ಪಶ್ಯತೀತಿ, ಎಲ್ಲವನ್ನು ನೋಡುತ್ತದೆ. ಪಶು ಅನ್ನುವುದಕ್ಕೆ ಅದೊಂದು ಒಂದು ವಾಕ್ಯ ಸಿಕ್ತು. ನಮ್ಗೆ ಯಾವಾಗಲಾದರೂ ಲಕ್ಷಣ ಹೇಳಬೇಕು ಅಂದರೆ ಅದನ್ನು ಲಕ್ಷಣ ಹೇಳಬಹುದು. ಹೀಗೆ ಎಲ್ಲವನ್ನೂ ಸುಖವಾಗಿಡುವಂತಹ ವೇದ ಏನಿದೆ, ಜ್ಞಾನ, ಅದನ್ನು ಅಧ್ಯಯನ ಮಾಡಬೇಕು ಅನ್ನುವಂತಹದ್ದು ಉಪನಯನದ ಉದ್ದೇಶ. ಹಾಗಾಗಿ ಈ ಉಪನಯನದಲ್ಲಿ ವಿಶೇಷವಾಗಿ ನಾವು ಧಾರಣೆ ಮಾಡುವಂತಹದ್ದೇನು? ಯಜ್ಞೋಪವೀತ. ಯಜ್ಞೋಪವೀತ ಅಂದರೆ ಏನು ಅಲ್ವಾ? ನಮ್ಮದರಲ್ಲಿ ಅದೇ ಪ್ರಶ್ನೆ. ಯಜ್ಞೋಪವೀತಕ್ಕಿಂತ ಮುಂಚೆ ಒಂದು ಆಲೋಚನೆ ಮಾಡೋಣ. ನಮಗೆಲ್ಲರಿಗೂ ಎಷ್ಟು ವರ್ಷ ಅಂತ ಹೇಳಿ ಒಂದು ನಿಶ್ಚಯ ಮಾಡ್ತಾರೆ? ನಮ್ಮ ಆಶೀರ್ವಾದ ಎಲ್ಲ ಕಡೆ ಇದೆಯಲ್ವಾ? ಶತಸಂವತ್ಸರಂ ದೀರ್ಘಮಾಯು ಶತಂ ಶರದೋ ವರ್ಧಮಾನೋ ಶತಂಜೀವ ಶರದಂ
ಹೇಳ್ತೀವಲ್ವಾ, ಶತ ಶತ ಅಂತ. ಶತ ಅಂದರೆ ಎಷ್ಟು? 100. 100ನ್ನು 4 ಭಾಗ ಮಾಡೋಣ, ಎಷ್ಟಾಯಿತು? 25 25 25 25. ನಮಗೆ ಆಶ್ರಮ ಎಷ್ಟು? ಹಾಂ, ಚತುರಾಶ್ರಮ. 4 ಆಶ್ರಮ ಇದೆ, ನಮಗೆ ಗೊತ್ತು ಯಾವುದ್ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಅದಕ್ಕೆಲ್ಲಕ್ಕೂ 25 25 ವರ್ಷ ಹಂಚಿಬಿಡಿ ಆಚೆ. 100 ವರ್ಷ ಬದುಕಿದರೆ 25 25 ವರ್ಷ ಹಂಚಿಬಿಡೋಣ. ಅಲ್ಲಿಗೆ ಬ್ರಹ್ಮಚರ್ಯ ಎಷ್ಟು ವರ್ಷ ಆಯಿತು? 25. ಆ 25ರಲ್ಲಿ ಬಾಲ್ಯ ಎಷ್ಟು? ಬಾಲ್ಯ ಲಾಲಯೇತ್ ಪಂಚವರ್ಷಾಣಿ ಅಂತ ಇದೆ ಅಲ್ವಾ? ಬಾಲ್ಯ ಎಷ್ಟು? 5 ವರ್ಷ. ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ತಾ ಕೌಮಾರ್ಯಕ್ಕೆ ಕಾಲಿಡುವುದಷ್ಟೇ. ಬಾಲ್ಯ ಮತ್ತು ಕೌಮಾರ್ಯದ ಒಂದು ಸಂಧಿಯದು, ಸಂಧಿಕಾಲ. ಹಾಗಾದರೆ ಉಳಿದದ್ದೆಷ್ಟು 25ರಲ್ಲಿ? 5 ವರ್ಷ ಆಯಿತು. 8ಕ್ಕೆ ಉಪನಯನ ಅಲ್ಲ. ಇನ್ನು ಆ 5ರಿಂದ 3 ವರ್ಷದಲ್ಲಿ ಏನು ಮಾಡಬೇಕು ನಾವು? 5ರಿಂದ 8 ಅಂದರೆ 3 ವರ್ಷ ಆಯಿತು. ಆ 3 ವರ್ಷದಲ್ಲಿ ಮಕ್ಕಳನ್ನು ಏನು ಮಾಡೋದು? ಫ್ರೀ. ಆ 3 ವರ್ಷದಲ್ಲಿ ಲಾಲಯೇತ್ ಪಂಚವರ್ಷಾಣಿ ಅಂತ. ಈ 5 ವರ್ಷ ಆದ ನಂತರ ಆ ಮಗು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತದೆ. ಅಲ್ಲಿವರೆಗೆ ನಾವು ಕೇಳಿದ್ದನ್ನು ಕೇಳ್ತಾ ಇರ್ತದೆ. ಆ 3 ವರ್ಷದಲ್ಲಿ ನಾವು ಆ ಮಗುವಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದನ್ನು ನಮಗೆ ಗೊತ್ತಿರ್ತಕ್ಕಂತಹ ಸತ್ಯ ವಿಷಯವನ್ನು ಹೇಳಬೇಕು. ಮಗು ಪ್ರಶ್ನೆ ಕೇಳ್ತದೆ, ಅದು ಎಷ್ಟೇ ಕ್ಲಿಷ್ಟ ಪ್ರಶ್ನೆ ಆಗಲಿ, ಸಾವಿನ ಪ್ರಶ್ನೆ ಕೇಳಲಿ, ಸಾವಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು. ನಮ್ಮಲ್ಲಿ ಅಂತಲ್ಲ, ಅನೇಕ ಈ ಜನಿವಾರಧಾರಿ ಅಂತ ಏನಂತಾರೆ ಅವರಲ್ಲಿ ಒಂದು ಮಾತಿದೆ, ಸಾವಿನ ಮಾತುಗಳನ್ನು ಮನೆಯಲ್ಲಿ ಆಡಬಾರ್ದು ಅಂತ. ಹಾಗೆ ಇಲ್ಲ. ನಮೋ ನಿರ್ರತಗೆ ಋಗ್ವೇದದ ಮಂತ್ರ. ಎಲ್ಲ ಈ ಯಮನೇ, ಯಮ ಅಂತಂದರೆ ನಿಯಮ ಮಾಡುವವನು, ಕಾಲ. ಇಂತಿಂಥ ಕಾಲದಲ್ಲಿ ಇಂತಿಂತಹ ಮಾಡುವಂತಹ ಭಗವಂತನಿಗೆ ನಿವೃತ್ತಿ ಅಂತ ಹೆಸರು. ಇಲ್ಲ ಈ ನಿವೃತ್ತಿಯೇ ನಿನಗೆ ನಮಸ್ಕಾರ, ನೀನು ಯಾವಾಗ ಕರಿತೀಯ ಆವಾಗ ನಾನು ಬರ್ತೇನೆ, ಆದರೆ ಈಗ ತಡ್ಕೊಂಡಿರು ಅಂತ ಹೇಳಿ ಆರ್ಡ್ರ್ ಮಾಡೋದು ಯಮನಿಗೆ. ಯಾರು? ಈ ವ್ಯಕ್ತಿ. ಯಾಕೆ? ಆಶೀರ್ವಾದ ಇದೆ, ಶತಂಜೀವ ಶರದೋ ವರ್ಧಮಾನ. ಈ ಧೈರ್ಯ ಬರಬೇಕಂತೆ. ಹೀಗೆ ಆಲೋಚನೆ ಮಾಡಿ ಆ 3 ವರ್ಷದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತದೆ. ಆಗ ಮಗುವಿಗೆ ಸಿದ್ಧತೆ ಮಾಡೋದು. ನೋಡು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾರು? ಗುರುಗಳು, ಗುರುಕುಲ. ನಿನ್ನಂತಹ ಅನೇಕ ವಿದ್ಯಾರ್ಥಿಗಳು ಆ ಗುರುಕುಲದಲ್ಲಿದ್ದಾರೆ, ನೀನು ಆ ಗುರುಕುಲದಲ್ಲಿ ಇರಬೇಕು. ಈ ಸಿದ್ಧತೆಯನ್ನು ಮಾಡ್ತಾ ಮಾಡ್ತಾ ಸಂಸ್ಕಾರ ಕೊಡ್ತಾ ಹೋಗಬೇಕು. ಕಾರಣ, ಗುರುಕುಲದಲ್ಲಿ ಅವನೊಬ್ಬನೇ ಇರ್ತಾನ ಅಥವಾ ಅವಳೊಬ್ಬಳೇ ಇರ್ತಾಳ? ಅವರೊಟ್ಟಿಗೆ ತುಂಬ ಜನ ಇರ್ತಾರೆ, ಗುರುಗಳಿರ್ತಾರೆ, ಗುರು ಪತ್ನಿಯರಿರ್ತಾರೆ, ಅಲ್ಲಿ ಪರಿಚಾರಕಕ್ಕೆ ವಾನಪ್ರಸ್ಥಿಗಳು ಕೆಲವರು ಅಲ್ಲಿರ್ತಾರೆ, ಸನ್ಯಾಸಿಗಳು ಕೆಲವರು ಪಾಠ ಮಾಡಲಿಕ್ಕೆ ಬರ್ತಾರೆ. ಹಾಗೆ ಅಂತಹ ಆಶ್ರಮಿಗಳು ಈ ಕೆಲಸ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅವರೆಲ್ಲರೂ ಕೂಡ ಅನುಭವವನ್ನು ಪಡ್ಕೊಂಡು ಬಂದಿರ್ತಾರೆ. ಓದಿದ್ದು ಬೇರೆ, ಅನುಭವ ಬೇರೆ. ಎರಡನ್ನೂ ಸೇರಿಸಿ ಈ ಮಕ್ಕಳನ್ನು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಮಾಡಬೇಕಲ್ಲ, ಮಾಡಬೇಕು ಅಂತ ಹೇಳಿ ಗುರುಕುಲ ಇರೋದು. ಈ ಎಲ್ಲ ಸಂಗತಿಗಳನ್ನು ಅವನಿಗೆ ಹೇಳಬೇಕು ಅಥವಾ ಅವಳಿಗೆ ಹೇಳಬೇಕು. ಜೊತೆಗೆ ನಮ್ಮ ಮನೆಯಲ್ಲಿ ತಾಯಿ ಅಂದರೆ ಏನು, ತಂದೆ ಅಂದರೆ ಏನು, ಅಣ್ಣ ತಮ್ಮ, ಹೀಗೆ ಒಂದಷ್ಟು ಸಂಬಂಧಿ, ಬಂಧು, ಕುಟುಂಬ, ಜೊತೆಗೆ ಪರಿಸರ, ನೆರೆಹೊರೆ, ಹೀಗೆ ಎಲ್ಲರದ್ದು ಪರಿಚಯ, ವಿಷಯ ಅವಳಿಗೆ ತುಂಬಿಸಬೇಕು, ಅವನಿಗೆ ತುಂಬಿಸಬೇಕು. ಇದೆಲ್ಲವನ್ನು ಹಿಡ್ಕೊಂಡಂತಹ ಆ ವ್ಯಕ್ತಿಗೆ ಅನ್ನಿಸ್ತದೆ, ನಾನು ಸಮಾಜಕ್ಕಾಗಿ ಏನು ಮಾಡಬೇಕು ಅಂತ ಅನ್ನಿಸಬೇಕು. ಆಗ ಗುರುಕುಲದ ಪ್ರವೇಶ ತುಂಬ ಸುಖವಾಗಿ ಆಗ್ತದೆ. ಹಾಗಾಗಿ ಆ 8 ವರ್ಷಕ್ಕೆ ಸರಿಯಾಗಿ ಆಲೋಚನೆ ಮಾಡ್ತಾರೆ. ಈಗ ಉಳಿದದ್ದೆಷ್ಟಪ್ಪ? 25ರಲ್ಲಿ 8ಅನ್ನೇ ತಗೊಳ್ಬೇಕಾದ್ರೆ 25ರಲ್ಲಿ ಎಷ್ಟು ಉಳೀತು? 25ರಲ್ಲಿ 8 ಹೋದರೆ 17 ವರ್ಷ ಉಳೀತು. ಈಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಉಪನಯನದ ಆರಭ್ಯ ಎಷ್ಟು ವರ್ಷ ಅವನಲ್ಲಿರಬೇಕು? 12 ವರ್ಷ ಪರ್ಯಂತಂ ಗುರುಕುಲ ವಾಸಃ ಅಲ್ವಾ? 12 ವರ್ಷ. ಅಲ್ಲಿಗೆ ಎಷ್ಟು ಆಯಿತು? 8 + 12 20 ಆಯಿತು. ಇನ್ನೆಷ್ಟು ಉಳೀತು? ಬ್ರಹ್ಮಚರ್ಯದಲ್ಲಿ ಇನ್ನೂ 5 ವರ್ಷ ಉಂಟು. ಬ್ರಹ್ಮಚರ್ಯದಲ್ಲಿ
ಇನ್ನೂ 5 ವರ್ಷ ಉಂಟು. ಈ 5 ವರ್ಷದಲ್ಲಿ ಏನು ಮಾಡೋದಪ್ಪ? ಈ 5 ವರ್ಷದಲ್ಲಿ ಅವನೇನು ಸಮಾವರ್ತನೆ ಮಾಡಿತ್ತಲ್ಲ, ಕಳಿಸುವಾಗ ಸಮಾವರ್ತನೆ ಮಾಡಿತ್ತಲ್ಲ, ಇನ್ನು 5 ವರ್ಷ ಏನು ಮಾಡೋದು? ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಸ್ವಮೇಧಜ ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನುಳಿದದ್ದೇನು? ಆ ಕಾಲಕ್ರಮೇಣ ಗೊತ್ತಾಗೋದು ಹೇಗೆ? ಮನೇಲಿ ಕೂತ್ರೆ ಗೊತ್ತಾಗ್ತದ? ಹಾಂ, ಅವನೇನು ಮಾಡಬೇಕು? ಲೋಕದಲ್ಲಿರಬೇಕು. ಈ ಕಾಲಕ್ರಮೇಣ ಜ್ಞಾನ ಆಗಬೇಕಲ್ಲ. ನಾನು ಕಲ್ತಾಯಿತು, ಪುಸ್ತಕದ ವಿದ್ಯೆ ಪುಸ್ತಕದಲ್ಲಿ, ಅದು ಆಚರಣೆಗೆ ಬರಬೇಕಾದ್ರೆ ಇದೆಲ್ಲ ಮುಂದೆ ಬಂದಿತ್ತು. ಈಗ ಆ 5 ವರ್ಷದಲ್ಲಿ ನಾನು ಕಲಿತದ್ದೇನು, ಆ ಕಲಿತದ್ದನ್ನು ಪ್ರಯೋಗ ಮಾಡೋದು ಹೇಗೆ, ಇದೆಲ್ಲ ಲೋಕವ್ಯವಹಾರದಲ್ಲಿ ತಿಳ್ಕೊಂಡಾಗ ಪರಿಪೂರ್ಣ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಅಂತೂ ಈ ಲೋಕದಲ್ಲಿ ಜೀವನ ಮಾಡ್ತಾ ತಾನು ಕಲಿತದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡೋದು. ಭಿಕ್ಷೆಯ ವಿಷಯ ಇದೆ, ಭಿಕ್ಷೆ ಇದೆಯಲ್ಲ, ಭಿಕ್ಷೆಯ ವಿಷಯ ಇದೆ. ಭಿಕ್ಷೆ ತಗೊಳ್ಬೇಕು ಯಾಕೆ? ಓದಿಗೆ ದುಡ್ಡು ಕೊಡಲಿಕ್ಕಿಲ್ಲ, ಫೀಸು ಕಟ್ಟಿ ಓದಲಿಕ್ಕೆ ಅನ್ನುವಂತಹದ್ದು ಭಾರತದಲ್ಲಿ ಇಲ್ಲ. ಭಾರತದಲ್ಲಿ ಶಿಕ್ಷಣ, ವೈದ್ಯಕೀಯ ಮತ್ತು ಆಹಾರ, ಇದು 3 ಉಚಿತ. ಸಂಸ್ಕೃತದ ಉಚಿತ, ಅದಕ್ಕಿಂತ ಇನ್ನೂ ಒಳ್ಳೆಯ ಶಬ್ದ ಚೆನ್ನಾಗಿ ಅನ್ನೋದಕ್ಕೆ ಇನ್ನೂ ಸಂಸ್ಕೃತದ್ದೇ ಶಬ್ದ ಸಮ್ಯಕ್ ಇತ್ಯುಕ್ತೆ. ಅದನ್ನು ನಮ್ಮನ್ನು ಸೇರಿಸುವುದು ಯೋಗ್ಯ ಅಂತ ಇದೆ ಅಲ್ವಾ? ಯೋಗ್ಯವಾದುದು, ಸೇರಿಸುವಂತಹದ್ದು ಇದು. ಹಾಗಾಗಿ ಭಾರತದಲ್ಲಿ ಅರವಟ್ಟಿಗೆಗಳು ಅಂತ ನಾವು ಕಥೆಯಲ್ಲಿ ಕೇಳ್ತೇವೆ, ಹೌದಾ? ಅಲ್ಲಿ ಆಹಾರವೂ ಸಿಗ್ತಿತ್ತು. ಧರ್ಮಛತ್ರ ಕೇಳಿದ್ದೀರಾ? ಧರ್ಮಛತ್ರ ಕೇಳಿದ್ದೇವೆ. ಬೇಲೂರಿನಲ್ಲಿ ಧರ್ಮಛತ್ರ ಇತ್ತು, ಅದೀಗ ಶಂಕರ ಮಠ ಆಗಿದೆ. ಧರ್ಮಛತ್ರ ಅಂದರೆ ನಮಗೆ ಗೊತ್ತಿದೆ, ಆ ಸಂದರ್ಭಕ್ಕೆ ಅಲ್ಲಿ ಯಾರೇ ಹೋದರೂ ಭೋಜನ ಇದೆ, ನೀನು ಯಾರು ಅಂತ ಕೇಳ್ತಿರ್ಲಿಲ್ಲ. ಆಹಾರ ಇಂಗ್ಲೀಷಿನ ಫ್ರೀ, ವಿದ್ಯೆ ಫ್ರೀ, ವೈದ್ಯಕೀಯ ಫ್ರೀ. ಆದರೆ ಇವತ್ತು ಅದು 3 ಹೌದಾ? ಹಾಗಾದರೆ ಭಾರತ ಉದ್ಧಾರ ಆಗುವುದು ಹೇಗೆ? ನಾವು ಎಲ್ಲಿ ಎಡವಿದ್ದೇವೆ ಅಲ್ವಾ? ಹಾಗಾಗಿ ಶಿಕ್ಷಣದ ಆರಂಭ ಯಾವಾಗ? 8 ವರ್ಷಕ್ಕೆ. ಇನ್ನೊಂಚೂರು ಯೋಚನೆ ಮಾಡಿದರೆ ಶಿಕ್ಷಣ ಕೊಡಬೇಕಲ್ವ? ಒಬ್ಬ ವ್ಯಕ್ತಿಗೆ ಶಿಕ್ಷಣ ಆರಂಭ ಈಗಿನ ಕಾಲಕ್ಕೆ ಬಂದರೆ, ಆಮೇಲೆ ಅದಕ್ಕಿಂತ ಒಂಚೂರು ಹಿಂದೆ 4, ಅದಕ್ಕಿಂತ ಹಿಂದೆ ಹೋದರೆ ನಾವು ಭಾರತೀಯರು ಮೆಕಾಲೆಯಿಂದ ಎಷ್ಟು ಪ್ರಭಾವಿತರಾಗಿದ್ದೇವೆ ಅನ್ನೋದಕ್ಕೆ ನನ್ನನ್ನೂ ಸೇರಿಸಿದ ಹಾಗೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ಒಬ್ಬ ವ್ಯಕ್ತಿಗೆ ಶಿಕ್ಷಣ ಆಗೋದು ವಿವಾಹದ ಪೂರ್ವದಲ್ಲಿ. ಇವೇನು ಹೀಗೆ ಕೇಳ್ತಿದ್ದಾರೆ ಅಂತ ಎಣಿಸ್ತಾರೆ. ವಿವಾಹ ಪೂರ್ವದಲ್ಲಿ ಶಿಕ್ಷಣ ಆಗಬೇಕು ಅಂತ. ಅಭಿಮನ್ಯು ಕತೆ ಕೇಳಿದ್ದೇವೆ ನಾವು. ಅಭಿಮನ್ಯುಗೆ ಶಿಕ್ಷಣ ಹೇಗಾಯಿತು ಅಲ್ವಾ? ಹಾಗಾದರೆ ಭಾರತದ ಪದ್ಧತಿ ಹೇಗೆ? ಈಗ ಫಾರಿನರ್ಸ್ ಶುರು ಮಾಡಿದ್ದಾರೆ. ಅವಳು ಗರ್ಭಿಣಿ ಇರುವಾಗ ಪಿಟೀಲ್ ಕುಯ್ಯೋದು ಎಲ್ಲ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಭಾರತದವರವರಿಗೆ ಏನು ಬರೋದಿಲ್ಲ, ಸೊಪ್ಪು ಕಟ್ಕೊಂಡು ತಿಂತಿದ್ರು, ಹೀಗೆಲ್ಲ ಆಡಿಕೊಂಡವರಿದ್ದಾರೆ. ಆದರೆ ಭಾರತದ ಶಿಕ್ಷಣ ಆಗೋದು ವಿವಾಹಾತ್ ಪೂರ್ವದಲ್ಲಿ. ಈ ಸಮಾವರ್ತನೆ ಅನ್ನುವಂತಹ ಸಂಸ್ಕಾರ ಆಗ್ತದಲ್ಲ, ಸ್ನಾತಕ, ಅವರು ಇಂಥವರು ಸ್ನಾತಕರಾಗಿದ್ದಾರೆ. ಸ್ನಾತಕ ಅಂದರೆ ಸ್ನಾನ ಮಾಡಿಸುವುದು ಅಂತ ಅರ್ಥ. ಮಾಡಿಸುವುದು ಅಂತಂದರೆ ಅಲ್ಲಿ ಉಪನಿಷತ್ ಆಗ್ತದೆ. ನಮ್ಮಲ್ಲಿ ತುಂಬ ಜನ ಉಪನಿಷತ್ ಅಂತಂದರೆ ನಮಗೀಗ ಪುಸ್ತಕದಲ್ಲಿ ಸಿಗ್ತದಲ್ಲ ಅದು ಮಾತ್ರ ಅಂತ ಎಣಿಸಿದೆ. ಅದು ಹೌದು, ಅಲ್ಲ ಅಂತಲ್ಲ. ಯಾವುದು ಸಮೀಪೆ ಹತ್ತಿರದಲ್ಲಿ ಕೂತ್ಕೊಂಡು ಚೆನ್ನಾಗಿ ನಿತರಾಮ್ ಚೆನ್ನಾಗಿ ಸತ್ ಇರುವಂತಹ ವಿಷಯಗಳನ್ನು ಪರಸ್ಪರ ಚರ್ಚೆ ಮಾಡಿ, ಗುರು ಮತ್ತು ಶಿಷ್ಯರು ಮತ್ತು ಪರೀಕ್ಷಕರು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲರ ಹತ್ರ ಕೂತ್ಕೊಂಡು ವಿಷಯವನ್ನು ತಿಳಿಸಿ ಮಾಡಿ ಅವನಿಗೆ ಬುದ್ಧಿಯನ್ನು ಹೇಳಿ ನೀನು ಹೀಗಿರಬೇಕು ಅಂತ ಹೇಳಿ
ಅವನನ್ನು ಇಲ್ಲಿಂದ ಪ್ರಮಾಣೀಕೃತನಾಗಿದ್ದಾನೆ ಅಂತ ಘೋಷ ಮಾಡ್ತಿದ್ದು. ಈಗಿನ ಹಾಗೆ ಪತ್ರ ಕೊಡ್ತಿರಲಿಲ್ಲ. ಘೋಷ ಒಮ್ಮೆ ಆಗಿದೆ ಅಂತಂದರೆ ಅವನು ಇಂತಹ ಗುರುಕುಲದಿಂದ ಬಂದಿದ್ದಾನೆ. ಅಂದಿನಿಂದ ಅವ ಗೋತ್ರಾಭಿವಂದನೆ ಮಾಡ್ತಾ ಇದ್ದ. ಹೌದಾ? ಆದರೆ ಗೋತ್ರ ಅಂದರೆ ಏನು? ಮತ್ತೆ ಅದು ದೊಡ್ಡ ಸಮಸ್ಯೆ. ಗೋತ್ರ ಅನ್ನುವ ಶಬ್ದ ಹೇಳಿದ್ದೇನೆ. ಗೋ ಮತ್ತು ತ್ರ. ಗೋ ಅಂದರೆ ಏನು ಹೇಳಿದೆ ಆಗ ನಾನು? ಗೋ ಇತಿ ವಾಂಗ್ನಾಮ. ಗೋ ಅಂದರೆ ಮಂತ್ರ, ಗೋ ಅಂದರೆ ರಾಷ್ಟ್ರ, ಗೋ ಅಂದರೆ ವಾಣಿ ಅಂತ ಹೇಳಿದೆ. ನಮಗೆ ಗುರುಕುಲದಲ್ಲಿ ಯಾವ ಪಾಠ ಮಾಡಿದ್ದಾರೆ? ವೇದ ಪಾಠ ಮಾಡಿದ್ದಾರೆ. ಹೌದಾ? ಯಾವ ವೇದ ಅದು ಮತ್ತೆ ನೋಡೋಣ. 4 ವೇದ ಎಲ್ಲರೂ ಕಲೀಲೇಬೇಕು. ಈಗ ಅದನ್ನು ವಿಭಾಗ ಗೋತ್ರಾಭಿವಂದನೆ ಮಾಡಬೇಕಾದ್ರೆ ಆ ಇದರಲ್ಲಿ ಯಾವ ಗುರುಕುಲದಲ್ಲಿ ಓದಿದ್ದಾನೆ ಆ ಗುರುಗಳ ಗೋತ್ರ ಹೇಳಬೇಕು. ಯಾಕೆಂದರೆ ಅಲ್ಲಿ 2 ಕೆಲಸ ಮಾಡ್ತಾನೆ. ಅವರು ಹೇಳಿಕೊಟ್ಟಂತಹ ಮಂತ್ರ ಗೋ, ಇನ್ನೊಂದು ಗೋ ಜೀವೋ ಗೋ ಅಲ್ಲ, ಇನ್ನೊಂದು ಗೋ ದನ ಕಾಯ್ಬೇಕಲ್ಲ ಅವನು. ನೀನು ದನ ಕಾಯಕ್ಕೆ ಲಾಯಕ್ ಅಂತ ಹಿಂದೆ ಬೈತಿದ್ರಾ? ಅದು ಒಳ್ಳೆಯ ಕೆಲಸ. ದನವನ್ನು ಕಾಯುವ ಮೂಲಕ ಅವನು ಅದನ್ನು ಕಾಯ್ತಾ ಕಾಯ್ತಾ ತಾನು ಏನು ಅಧ್ಯಯನ ಮಾಡಿದ್ದಾನೆ ಅದನ್ನು ಅನುಚರಣೆ ಮಾಡ್ತಾ ಅದನ್ನು ಹೇಳಬೇಕು, ಪುರಶ್ಚರಣ. ಹಾಗಾಗಿ ನೀನು ದನ ಕಾಯಲ ಲಾಯಕು ಅಂತ ಬಂದಿದ್ದು ಆವಾಗಿದ್ದು. ನೀನು ಎಲ್ಲಿ ದನ ಕಾಯ್ತಿದ್ದೆ? ನಾನು ವಿಶ್ವಾಮಿತ್ರ ಗುರುಕುಲದಲ್ಲಿ ದನ ಕಾಯ್ತಿದ್ದೆ, ಹಾಗಾಗಿ ನೀನು ವಿಶ್ವಾಮಿತ್ರ ಗೋತ್ರದವ. ವಿಶ್ವಾಮಿತ್ರರು ಏನು ಪಾಠ ಮಾಡಿದ್ದಾರೆ? ಅವರ ಗೋತ್ರದಿಂದ ಬಂದವ. ಅವರೇನು ಹೇಳಿಕೊಟ್ಟಿದ್ದಾರೆ ಅದನ್ನು ತ್ರ ಅಂದರೆ ತ್ರಾಯತೆ, ಕಾಪಾಡುವುದು. ಯಾರ ಕೆಲಸ? ಶಿಷ್ಯನ ಕೆಲಸ. ಅಲ್ಲಿಂದ ಗುರುವಿಂದ ಶಿಷ್ಯನಿಗೆ, ಶಿಷ್ಯನಿಂದ ಶಿಷ್ಯನಿಗೆ. ಈಗ ಆಲೋಚನೆ ಮಾಡುವ, ನಾವೆಲ್ಲ ಹೇಳ್ತಾ ಇರುವ ಗೋತ್ರದ ಪ್ರವರ್ಷಿಗಳು ಯಾರ್ಯಾರಿದ್ದೇವೆ ನಾವು? ಈ 25 ವರ್ಷದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಬ್ರಹ್ಮಚರ್ಯಕ್ಕೆ ತಾನೆ ನಮಗೆ ಉಪನಯನದ ಪೂರ್ವ ಸಿದ್ಧತೆ. ಹಾಗಾಗಿ ಬ್ರಹ್ಮಚರ್ಯ ಆದ ಮೇಲೆ ಇನ್ನು 26ನೇ ವರ್ಷ ಆರಂಭ ಆಗ್ತದಲ್ಲ, ಆಗೇನಾಗಬೇಕವನು? ಇಷ್ಟ ಇದ್ದರೆ. ಹಾಗಾಗಿ ಗೃಹಸ್ಥನ ವಯಸ್ಸು ಯಾವಾಗ? 25. ಸರ್ಕಾರ ಮಾಡಿದ್ದಲ್ಲ, ನಮ್ಮವರು ಯಾವಾಗ ಮಾಡಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ. ಈ ವಿಷಯ ಹೇಳುವವರು ಯಾರಿಲ್ಲ. ವೈದಿಕರಂದರೆ ತಾತ್ಸಾರ, ವೇದ ಅಂದರೆ ತಾತ್ಸಾರ ನಮಗೆ, ಬೇರೆಯವರಿಗಲ್ಲ. ನಮಗೆ ಅಪ್ಪನಿಂದ ಬಂದದ್ದು ಅಂತ ಏನು ಅದಕ್ಕೆ ಒಂದು ದೊಡ್ಡ ಸಮಾರಂಭ ಮಾಡಿ ಕಿವಿಯಲ್ಲಿ ಭೂರ್ಭುವಸ್ವಃ ಅವನಿಗೆ ಬರದಿದ್ದರೂ ಹೇಳಿಸಿ ಮಾಡಿ ಅಷ್ಟೆಲ್ಲ ಮಾಡಿ ಆ ಮಂತ್ರ ಹೇಳುತ್ತೇವೆ. ಆದರೆ ನಾವು ಆ ಮಂತ್ರ ಬಿಟ್ಟು ಬೇರೆ ಯಾರೋ ಮನುಷ್ಯಕೃತ ಮಂತ್ರವನ್ನು ಜಪ ಮಾಡ್ತೇವೆ. ಅದು ಎಷ್ಟು? ಸಾವಿರಾರು. ಗಾಯತ್ರಿ ಜಪ ಒಂದು ಮಾಡೋದಿಲ್ಲ. ಸುಳ್ಳಾದರೆ ಸುಳ್ಳು ಅಂತ ಹೇಳಿ ನಾನು ಒಪ್ಪಿಕೊಳ್ತೇನೆ. ಹೌದಾ? ಹಾಗಾದರೆ ಉಪನಯನದ ಉದ್ದೇಶ ಏನು? ಉಪನಯನದಲ್ಲಿ ಉಪದೇಶ ಮಾಡೋದೇ ಅದು. ಯಾಕೆ? ಗುರುಕುಲದಲ್ಲಿ ಏನಾಗಬೇಕು ಅವನಿಗೆ? ಏನು ಅವನಿಗೆ ಪ್ರಚೋದನೆ ಏನಾಗಬೇಕು ಅಲ್ವಾ? ಅದಕ್ಕಾಗಿ ಆ ಮಂತ್ರ. ಅದು ಆಗುವಾಗ ಅವನಿಗೊಂದು ಯಜ್ಞೋಪವೀತ ಹಾಕ್ತಾರೆ. ಹೌದಾ? ವೇದ ಪ್ರತಿ ಯುಗದಲ್ಲಿ ಇರ್ತದೋ ನಶ್ವರ ಆಗ್ತದ? ವೇದ ಇದೆ ಅಂದಮೇಲೆ ವೈದಿಕರು ಇರ್ತಾರ ಇಲ್ವಾ? ನಾವು ವೈದಿಕರ ಅವೈದಿಕರ ಅಷ್ಟೆ. ಹೀಗೆ ಈ ಯಜ್ಞೋಪವೀತವನ್ನು ಹಾಕ್ತೇವೆ. ಯಜ್ಞೋಪವೀತ ಅಂದರೆ ಏನು? ಅದರಲ್ಲಿ 2 ಪದ ಮತ್ತೆ ಯಾವುದು? ಯಜ್ಞ ಮತ್ತೆ ಕುಡಿಸು, ಉಪ ಕುಡಿಸು, ವೀತ. ಯಜ್ಞ ಕುಡಿಸು, ಉಪ ಕುಡಿಸು, ವೀತ. ಯಜ್ಞ ಅಂದರೆ ಗೊತ್ತಿಲ್ಲ. ಯಜ್ಞಮಿತಿ ಶ್ರೇಷ್ಠತಮಂ ಕರ್ಮ. ಯಜ್ಞ ಶ್ರೇಷ್ಠತಮ ಕರ್ಮ. ಯಜ್ಞವನ್ನು ಬಿಡಿಸಿದರೆ ಮತ್ತೆ ಯಜ ಅಂತ ಧಾತು, ಅದಕ್ಕೆ ಅರ್ಥ ಅವರೇ ಹೇಳ್ತಾರೆ. ದೇವಪೂಜಾ, ಸಂಗತಿಕರಣ, ದಾನ ಅಲ್ವಾ? ಈ 3 ಅರ್ಥಗಳಲ್ಲಿ ಯಜ ಅನ್ನುವಂತಹದ್ದು ಬರ್ತದೆ. ಅದರಿಂದ ಯಜ್ಞ, ಯಾಗ ಇತ್ಯಾದಿಗಳೆಲ್ಲ ಬರೋದು. ಯಜನ, ಯಜಮಾನ ಇದೆಲ್ಲವೂ ಕೂಡ ಅದರಲ್ಲಿ ಬರ್ತದೆ. ಇರಲಿ. ಯಜ ದೇವಪೂಜಾ. ದೇವಪೂಜಾ ಅಂದರೆ ದೇವ ಬಿಟ್ಬಿಡೋಣ, ದೇವ ಮುಂದೆ ಬರ್ತದೆ. ಅದಕ್ಕೆ ಪೂಜಾ ಅಂದ್ರೇನು? ಹೇಳಿದನ್ನು ಯೋಚನೆ ಮಾಡಬೇಕಲ್ಲ.
ಪೂಜಾ ವೈ ಸತ್ಕಾರ್ಯ. ಪೂಜಾ ವೈ ಸತ್ಕಾರ್ಯ. ಸತ್ಕಾರ್ಯ ಅಂದರೆ ಸತ್ಕಾರ್ಯದ ಬಿಡಿಸಿದೆವು ನಾವು. ಏನೇನು ಪದ ಸಿಕ್ತು? ಸತ್ ಮತ್ತು ಕಾರ್ಯ. ಸತ್ ಅಂದ್ರೆ ಏನು? ಸತ್ ಅಂದರೆ ಸದಾ ಇರುವುದು. ಸತ್ ಅಂದರೆ ಇರುವುದು, ಇರ್ತದೆ ಅಂತ. ಸತ್ ಅಂದರೆ ಇರುವುದು ಅಥವಾ ಇರುವ ಹಾಗೆ ಮಾಡುವುದು ಅಂತ ಯೋಚನೆ ಮಾಡೋಣ. ಇರುವುದು. ಕಾರ್ಯ ದುಕೃಂಕರಣೆ, ಕೆಲಸ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನ. ಇರುವ ಅಥವಾ ಇರುವಂತೆ ಮಾಡುವ ಕಾರ್ಯ ಅಲ್ವಾ ಸತ್ಕಾರ್ಯ. ಇರುವಂತೆ ಮಾಡುವ ಕಾರ್ಯ ಸತ್ಕಾರ್ಯ. ಎಲ್ಲಿವರೆಗೆ ಅದನ್ನಲ್ಲಿ ನಿಲ್ಲಿಸೋಣ. ಯಜ್ಞೋಪವೀತದ್ದು 3 ವಿಷಯ ಹೇಳಿ ಮುಗಿಸ್ಬಿಡ್ತೇನೆ. ಯಜ್ಞೋಪವೀತದಲ್ಲಿ ಎಷ್ಟು ಎಳೆಗಳಿದೆ? 3 ಎಳೆ ಇದೆ ಅಲ್ವಾ? ಆ 3 ಎಳೆಗೆ ನಾವೇನೇನು ಹೇಳ್ತೇವೆ, ಏನು ಒಂದಷ್ಟು ಹೇಳ್ತೇವೆ ಅಲ್ವಾ? ಆದರೆ 3 ವೈದಿಕ ಸಂಗತಿಗಳು ಹೇಳ್ತಾರೆ. ಮಂತ್ರಗಳಿದೆ, ಅದನ್ನು ಮಂತ್ರ ಹೇಳ್ತಾ ಹೋದರೆ ಆಚೀಚೆ ಆಗ್ತದೆ. ತ್ರಿವಂಧುರ ಅಂತ ಹೇಳಿ ಆರಂಭ ಆಗ್ತದೆ, ಪೂರ್ತಿ ಮಂತ್ರ ಬೇಡ. ತ್ರಿವೃತ್, ತ್ರಿಚಕ್ರ ಇತ್ಯಾದಿ ಬರುತ್ತೆ. ತ್ರಿ ಅಂದರೆ 3 ಆಯಿತು. ತ್ರಿವಂಧುರ 3 ಬಂಧಗಳಿವೆ ಅಲ್ವಾ? ಇನ್ನೊಂದು ಎಳೆಯಲ್ಲಿ ಚಕ್ರ, 3 ಚಕ್ರ ಇದೆ. ಇನ್ನೊಂದು ಎಳೆಯಲ್ಲಿ 3 ತತ್ವಗಳಿದೆ. ಇದನ್ನು ನಾವು ಬಿಡಿಸಿಕೊಳ್ಳಿಕ್ಕೆ ಅಥವಾ ತನ್ನಲ್ಲಿ ಇಟ್ಟುಕೊಳ್ಳಿಕ್ಕೆ ಸಂಕೇತವಾಗಿ ಹಾಕುವಂತಹದ್ದು ಯಾವುದು? ಯಜ್ಞೋಪವೀತ. ಅದರಲ್ಲಿ 3 ಬಂಧಗಳು, 3 ಚಕ್ರಗಳು ಮತ್ತು 3 ತತ್ವಗಳು ಇಷ್ಟು ಇದೆ. ಅದನ್ನು ಸುಮ್ಮನೆ ಹೆಸರು ಮಾಡಿಬಿಡುವ. 3 ಬಂಧಗಳು ಅಂದರೆ 3 ಋಣಗಳು. ನಾವು ಯಾವಾಗಲೂ ಹೇಳ್ತೇವೆ, ಯಾವುದು ಋಣ? 3 ತತ್ವಗಳು ಯಾವ್ದ್ಯಾವುದು? ಮೂರು ಚಕ್ರ: ಜ್ಞಾನ, ಕರ್ಮ, ಉಪಾಸನೆ. ಜ್ಞಾನ, ಕರ್ಮ, ಉಪಾಸನೆ. ಶುದ್ಧಿ ತ್ರಯಗಳು ಯಾವ್ದ್ಯಾವುದು? ತ್ರಿಕರಣ ಶುದ್ಧಿ ಯಾವುದು? ತ್ರಿಕರಣ: ಕಾಯ, ವಾಚ, ಮನಸ ಇಲ್ಲ ಮನಃ ಅಲ್ವಾ? ದೇಹ ಮತ್ತು ಮಾತು ಮತ್ತು ಮನಸ್ಸು, 3 ಶುದ್ಧಿ. ಅದರ ವಿವರಣೆ ತುಂಬ ಇದೆ, ಅದನ್ನು ಬದಿಯಲ್ಲಿಡೋಣ. ಈ 3 ವಿಷಯಗಳನ್ನು ಇದು ತುಂಬಿಕೊಂಡಿದೆ ಯಜ್ಞೋಪವೀತ. ಇದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಗುರುಕುಲದಲ್ಲಿ ಇದ್ದು ಅದೇ ರೀತಿ ನಡೆದು, ಇದಿಷ್ಟು ಉಪನಯನ ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಗುರುಗಳು ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ತ್ರಿರಾತ್ರಂ, 3 ರಾತ್ರಿಯಂದು ನಾವು ಏನು ಹೇಳ್ತೇವೆ ಅವನಿಗೆ? ಮಮ ಚಿತ್ತಂ ಅನುಚಿತ್ತಂತೆ ಅಸ್ತು. ನನ್ನ ಮನಸ್ಸಿನಂತೆ ನಿನ್ನ ಮನಸ್ಸು ಅಥವಾ ನೀನು ಅನುಸರಿಸಿ ಬರಬೇಕು, ನನ್ನ ವ್ರತದಂತೆ ನೀನು ಅನುಸರಿಸಿ ಬರಬೇಕು ಇತ್ಯಾದಿ ಹೇಳ್ತೇವಲ್ಲ. ಇವನು ಗುರುಕುಲದಲ್ಲಿ ನನ್ನಂತೆ ಆಗಿ ನನಗಿಂತ ಹೆಚ್ಚಿನವನಾಗಬೇಕು. ಹಾಗಾಗಿ 3 ರಾತ್ರಿಗಳನ್ನು ನಿನ್ನನ್ನು ಇಟ್ಕೊಳ್ತೇನೆ. ಯಾವುದು ರಾತ್ರಿ ಅಂದರೆ? ರಾತ್ರಿ ಏನಿರ್ತದೆ? ಕತ್ತಲಿರ್ತದೆ. ಆ 3 ರಾತ್ರಿ ಕಳಿಬೇಕು. ಯಾವುದು ಆ 3 ರಾತ್ರಿಗಳು? ಆತ್ಮಿಕ, ಆಮೇಲೆ ಆತ್ಮಿಕ, ದೈವಿಕ, ಭೌತಿಕ. ಭೌತಿಕ ರಾತ್ರಿ ಕಳಿಬೇಕು, ದೈವಿಕ ರಾತ್ರಿ ಕಳಿಬೇಕು ಮತ್ತು ಆತ್ಮಿಕ ರಾತ್ರಿ ಕಳಿಬೇಕು. ರಾತ್ರಿ ಕಳಿಬೇಕು ಅಂದರೆ ಅದೊಂದು ಅಜ್ಞಾನ ನಮ್ಮಲ್ಲಿ ಆವರಣ ಆಗಿದೆ. ಆ ಆವರಣಗಳನ್ನೆಲ್ಲ ಹೊರಸಿ ಅವನಿಗೆ ಸರಿಯಾದ ವ್ಯಕ್ತಿಯನ್ನಾಗಿ ಮಾಡಿ 3 ರಾತ್ರಿಗಳನ್ನು ಕಳೆದ ಮೇಲೆ ಸಮಾವರ್ತನೆ ಮಾಡೋದು. ಸಮಾವರ್ತನೆಗೆ ನಾವೊಂದು ಅವಶ್ಯ ಹೇಳಿಬಿಟ್ಟಿದ್ದೇವೆ, 20 ವರ್ಷ ಆದ ಮೇಲೆ ಅಂತ. ಆದರೆ ಈ ರಾತ್ರಿ ಕಳೆದಿದ್ದರೆ ಮಾತ್ರ, ಈ ರಾತ್ರಿಯನ್ನು ತೊಡೆದು ಹಾಕಿಕೊಂಡಿದ್ದರೆ ಮಾತ್ರ. ಹೀಗೆ ಉಪನಯನದ ಒಂದಷ್ಟು ಸಂಗತಿಗಳು ಸುಮ್ಮನೆ ಅಲ್ಲಲ್ಲಿ ಬಂದು ಹೋಯಿತು. ಎಲ್ಲವನ್ನು ನಾನು ಹೇಳಿದ್ದೇನೆ ಅಂತ ಅಂದ್ಕೊಂಡಿಲ್ಲ, ಮತ್ತು ಹೇಳಿದ್ರಲ್ಲಿ ಅನೇಕ ದೋಷಗಳಿರಬಹುದು. ಬಲ್ಲವರಾದ ನೀವೆಲ್ಲರೂ ಕೂಡ ಅದರಲ್ಲಿ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆ ರೀತಿ ಯೋಚನೆ ಮಾಡಿ ಮನ್ನಿಸಬೇಕಾಗಿ ವಿನಂತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.